ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಪ್ರತಿಯೊಬ್ಬರಿಗೂ ಒಂದೊಳ್ಳೆ ಕಂಪ್ಯಾನಿಯನ್ ಅಥವಾ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಸಂಗಾತಿ ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಆದರೆ ಈ ಪೈಕಿ ಸಿಂಗಲ್ಸ್ ಆಗಿ ಇರೋರೇ ಹೆಚ್ಚು. ಇದೇ ರೀತಿ ಇಲ್ಲೊಬ್ಬ ವಯಸ್ಸಾದ್ರೂ ಒಬ್ಳು ಗರ್ಲ್ ಫ್ರೆಂಡ್ ಸಿಕ್ಕಿಲ್ಲ ಅಂತ ಸಿಟ್ಟಾಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸಿಕ್ಕವರನ್ನ ಚುಚ್ಚಿಕೊಂಡಿದ್ದಾನೆ. ಕೊನೆಗೆ ಈತನನ್ನ ಲೇಡಿ ಪೊಲೀಸ್ ಶೂಟೌಟ್ ಮಾಡಿ ಕೊಂದಿದ್ದಾರೆ. ಆದರೆ ತನಿಖೆಯಲ್ಲಿ ಇದೊಂದು ಭಯಾನಕ ವಿಚಾರ ಹೊರಬಿದ್ದಿದೆ. ಇಂಥದೊಂದು ಡೆಡ್ಲಿ ಘಟನೆ ನಡೆದಿರೋದು ಆಸ್ಟ್ರೇಲಿಯಾದ ಪ್ರಮುಖ ನಗರ ಸಿಡ್ನಿಯಲ್ಲಿ. ಈ ನಗರ ಇತ್ತೀಚೆಗೆ ಕ್ರೈಮ್ ಸ್ಟೋರಿಗಳ ತವರೂರು ಆಗೋಗಿದೆ. ಎಲ್ಲಿ ನೋಡಿದ್ರೂ ಹಂತಕರು ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಜನರ ಮೇಲೆ ಸಿಕ್ಕಂತೆ ಅಟ್ಯಾಕ್ ಮಾಡ್ತಿದ್ದಾರೆ. ಆಗಂತುಕನೊಬ್ಬ ಶಾಪಿಂಗ್ ಮಾಲ್ ನಲ್ಲಿ ಚೂರಿಯಿಂದ ದಾಳಿ ಮಾಡಿ 6 ಜನರನ್ನ ಹತ್ಯೆ ಮಾಡಿದ್ದಾನೆ. ಕಳೆದ ಶನಿವಾರ ವೆಸ್ಟ್ ಓಲ್ಡ್ ಬೋಂಡಿ ಜಂಕ್ಷನ್ ಮಾಲ್ ಕಾಂಪ್ಲೆಕ್ಸ್ ನಲ್ಲಿ ಎಂದಿನಂತೆ ಜನ ಸೇರಿದ್ರು. ತಮ್ಮ ಪಾಡಿಗೆ ಶಾಪಿಂಗ್ಗೆ ಹೋಗಿದ್ರು. ಆದ್ರೆ ಈ ವೇಳೆ ಅಲ್ಲಿಗೆ ಒಬ್ಬ ಆಗಂತುಕ ನುಗ್ಗಿದ್ದ. ಬಂದವನೇ ಏಕಾಏಕಿ ಸಿಕ್ಕವರ ಮೇಲೆ ದಾಳಿ ಮಾಡಿದ್ದ. ಈತನ ಅಟ್ಟಹಾಸಕ್ಕೆ 5 ಮಹಿಳೆಯರು ಸೇರಿದಂತೆ 6 ಜನ ಸತ್ತೇ ಹೋದ್ರು. 12 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಬಳಿಕ ಹೇಗೋ ಈ ರಕ್ಕಸನನ್ನ ಲೇಡಿ ಪೊಲೀಸ್ ಗುಂಡಿಟ್ಟು ಕೊಂದಿದ್ದಾರೆ. ತಮ್ಮವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಏಕಾಏಕಿ ಯಾರೋ ಒಬ್ಬ ಸಿಕ್ಕವರನ್ನ, ಅದರಲ್ಲೂ ಮಹಿಳೆಯರನ್ನ ಕೊಲೆ ಮಾಡ್ತಾನೆ ಅಂದ್ರೆ ಎಂಥವರಿಗೂ ಒಂದ್ ಪ್ರಶ್ನೆ ಬಂದೇ ಬರುತ್ತೆ. ಕೊಲೆಗೆ ಕಾರಣವಾದ್ರೂ ಏನು, ಯಾಕೆ ಹೀಗ್ ಮಾಡ್ದ ಅಂತ. ಇದೇ ರೀತಿ ಹಂತಕನ ಹಿನ್ನೆಲೆ ಕೆದಕಿದ ಪೊಲೀಸರಿಗೆ ಸಿಕ್ಕಿದ್ದು ಬೆಚ್ಚಿ ಬೀಳಿಸೋ ವಿಚಾರ. ಈ ವಿಚಾರವನ್ನ ಹಂತಕ ಜೋಯಲ್ ಕೌಚಿ ತಂದೆಯೇ ಬಾಯ್ಬಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ತಮ್ಮ ಮಗ ಜೋಯಲ್ಗೆ ಈವರೆಗೂ ಒಬ್ಬ ಗರ್ಲ್ ಫ್ರೆಂಡ್ ಕೂಡ ಸಿಕ್ಕಿರ್ಲಿಲ್ಲ. ಈ ಹತಾಶೆಯಲ್ಲಿದ್ದ ಆತನಿಗೆ ಸ್ಕೆಜೋಫ್ರೇನಿಯಾ ರೋಗ ಕೂಡ ಇತ್ತಂತೆ. ಜೋಯಲ್ಗೆ ಗರ್ಲ್ ಫ್ರೆಂಡ್ ಬೇಕಿತ್ತಂತೆ. ಆದ್ರೆ ಸಾಮಾಜಿಕವಾಗಿ ಹೇಗ್ ಮಾತಾಡಬೇಕು ಅನ್ನೋದು ಆತನಿಗೆ ಗೊತ್ತಿರ್ಲಿಲ್ಲ. ಇದರಿಂದ ಹುಚ್ಚನಂತಾಗಿದ್ದ ಜೋಯಲ್ ಈ ರೀತಿ ಮಾಡಿದ್ದಾನೆ. ನಿಮ್ಗೆಲ್ಲ ಜೋಯಲ್ ಒಬ್ಬ ರಕ್ಕಸ ಎನ್ಸಿರ್ಬೋದು, ಆದ್ರೆ ನನಗೆ ಆತ ಕಾಯಿಲೆಯಿಂದ ಬಳಲ್ತಿದ್ದ ಒಬ್ಬ ರೋಗಿ ಅಂತ ಆಂಡ್ರೋ ಕೌಚಿ ಹೇಳಿದ್ದಾರೆ. ಹಾಗಾದ್ರೆ ಸ್ಕೆಜೋಫ್ರೇನಿಯಾ ಅಂದ್ರೆ ಏನು, ಈ ರೋಗ ಯಾರಿಗೆ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದೊಂದು ಸೀರಿಯಸ್ ಮೆಂಟಲ್ ಹೆಲ್ತ್ ಡಿಸೀಸ್. ಈ ಸಮಸ್ಯೆಯಿಂದ ಬಳಲ್ತಿರುವ ವ್ಯಕ್ತಿ ಯಾರೊಟ್ಟಿಗೂ ಬೆರೆಯಲು ಅಥವಾ ಮಾತನಾಡಲು ತುಂಬಾ ಹೆದರ್ತಾನೆ. ಅವರ ನಡವಳಿಕೆ ನಾರ್ಮಲ್ ಆಗಿರೋದಿಲ್ಲ. ಸ್ಕಿಜೋಫ್ರೈನಿಯಾ ಬೇರೆ ಲಕ್ಷಣಗಳನ್ನು ಹೊಂದಿದ್ದು ಒಬ್ಬರಲ್ಲಿ ಒಂದೊಂದು ರೀತಿಯ ಗುಣಲಕ್ಷಣಗಳಿರ್ತವೆ. ಅದರಲ್ಲೂ ಈ ಸಮಸ್ಯೆ ಹದಿಹರಿಯದವರಲ್ಲಿ ಹೆಚ್ಚಾಗಿ ಕಂಡು ಬರ್ತಿದ್ದು, ಪ್ರಪಂಚದಾದ್ಯಂತ ಸುಮಾರು 20 ಲಕ್ಷ ಜನರು ಕಾಯಿಲೆಯಿಂದ ಬಳಲ್ತಿದ್ದಾರೆ ಎನ್ನಲಾಗಿದೆ. ಸಾಮಾನ್ಯವಾಗಿ ಈ ಕಾಯಿಲೆಯಿಂದ ಬಳಲ್ತಿರೋರಿಗೆ ಅವರನ್ನ ಯಾರೋ ಸ್ಪರ್ಶಿಸ್ತಿದ್ದಾರೆ ಅಥವಾ ಯಾರೋ ಕೂಗ್ತಿದ್ದಾರೆ ಅಥವಾ ಏನೋ ಸೌಂಡ್ ಆಗ್ತಿದೆ ಅಂತ ಭ್ರಮೆಯಾಗೋದು, ಹೀಗೆ ಬೇರೆ ಸಿಂಪ್ಟಮ್ಸ್ ಇರುತ್ತಂತೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಏನಂದ್ರೆ, ಸಿಡ್ನಿಯಲ್ಲಿ ಪದೇ ಇಂತಹ ಘಟನೆಗಳು ನಡೀತಾ ಇದ್ದು, ಮೊನ್ನೆ ನಡೆದ ಚೂರಿ ಇರಿತದಲ್ಲಿ ಭಾರತೀಯ ದಂಪತಿಯೊಂದು ಎಸ್ಕೇಪ್ ಆಗಿತ್ತು. ಒಟ್ಟಾರೆ ಸಿಡ್ನಿಯಲ್ಲಿ ಈ ಕೊಲೆ, ಚೂರಿ ಇರಿತ ಪ್ರಕರಣಗಳು ಹೆಚ್ಚಾಗ್ತಿದೆ. ಪೊಲೀಸರು ಈ ಬಗ್ಗೆ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.